ನಮ್ಮ ಸಮಾಜ ಶಕ್ತಿಹೀನ ಸಮಾಜ, ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರೋಂಥ ಸಮಾಜ. ಹಾಗಾಗಿ ನಮಗೆ ಪ್ರತ್ಯೇಕವಾಗಿ ಕೊಡಿ ಅನ್ನೋಂಥದ್ದು 35 ವರ್ಷದ ಹೋರಾಟ. ಇವೆಲ್ಲ ಈ ಒಳ ಮರ್ಮಗಳು. ಇವರು ಮುಗ್ಧ ಮಾದಿಗ ಸಮಾಜನ ಇಲ್ಲಿವರೆಗೂ ಬಹಳ ಮೋಸ ಮಾಡ್ಕೊಂಡು ಬಂದಿದ್ರು. ಇನ್ನು ಬಿಡಲ್ಲ ನಾವು. ಇನ್ನು ನೋಡಿ, ಇದೆಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಇವ್ರಿಗೆ ಪಾಠ ಕಳಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಒಂದು ಡೋಂಗಿವಾದ. ಎಚ್.ಸಿ. ಮಹದೇವಪ್ಪನವರು ಎದ್ದು ನಿಂತ್ಕೊಂಡು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಅಂದ್ರೆ ಏನು ಉತ್ತರ ಇಲ್ಲ, ಏನಿಲ್ಲ. ಹಿಂಗ ಸ್ಪೀಕರ್ ಕಡೆಗೆ ನೋಡ್ತಾರೆ, ಆ ಸ್ಪೀಕರ್ ಅದು ಅಂಗೀಕಾರ ಆಗಿದೆ 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 ಅಂತ ತಗೊಂಡು ಹೋಗ್ತಾ ಇರ್ತಾರೆ ಮುಂದೆ. ಅದಕ್ಕೆ ನಾವು ಹೇಳಿತ್ತು, ಎಚ್.ಸಿ. ಮಹದೇವಪ್ಪನವರು ಮಾದಿಗ ಸಮಾಜದ ನಂಬರ್ 1 ವೈರಿ ಅಂತ. ಸರ್, ನಿಮಗೆ ಗೊತ್ತಿರಲಿ, ನಾವು ನರಸೀಪುರದಲ್ಲಿ ಮಹದೇವಪ್ಪನವ್ರ ಕ್ಷೇತ್ರದಲ್ಲಿ ಸಭೆ ಮಾಡಿ ಮಹದೇವಪ್ಪನವರು ಈ ಸಮಾವೇಶಗಳನ್ನು ಮಾಡಿ ಪ್ರೊಟೆಸ್ಟ್ಗಳು ಮಾಡಿ ಆತುರದ ನಿರ್ಧಾರ, ರಾಜಕೀಯ ಪ್ರೇರಿತ ನಿರ್ಧಾರ, ನಾ ಮಾತಿಗೆ ಸಿದ್ಧ ಅಂತ ಮಹದೇವಪ್ಪನವ್ರು ಹೇಳಿದ್ರು. ಒಂದು ದಿನ ಕಾದ್ವಿ ನರಸೀಪುರದಲ್ಲಿ. ನಾವು ಒಂದು ದಿನ ಭಾಸ್ಕರ್ ಪ್ರಸಾದ್ ಚಪ್ಪಲಿ ಹೊಡ್ಕೊಂಡ್ರಲ್ಲ, ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಆ ವಿಡಿಯೋ. ನಾನು ಎಲ್ಲೋ ಇದ್ದೆ, ಅವಾಗ ಹೋಗಿ ಜಾಯ್ನ್ ಆದೆ. ಒಂದು ದಿನ ಕಾದ್ರು ಮಾತಾಡೋಕ್ಕೆ. ಕರೀರಿ ಮಹದೇವಪ್ಪನವ್ರ, ಇವತ್ತು ನೀವೆಲ್ಲ ಇದಿರಲ್ಲ ಸಮಾಜದ ಪರ ಇರೋಂಥವ್ರು. ಅರುಣ್ ಕುಮಾರ್, ನೀವು ಟೈಮು ಡೇಟ್ ಕೊಡಿ, ನಾನು ಬರ್ತೀನಿ ಸರ್. ನಾನು ನಮ್ಮ ಕರೆದ್ಬಿಟ್ಟು ಮಾತಾಡ್ಸಿದೆ. ಮಹದೇವಪ್ಪನವ್ರು ಬೇಡಿ, ಅವ್ರನ್ನ ನೀವು ಭಾಳ ಹಿರಿಯರು ಅಂತ ಅಂದರೆ ರೈತ ಸಮಾಜದ ಹಿರಿಯ ವಕೀಲನ ಕರೀರಿ ಸರ್, ನಾವು ಅವ್ರು ಕುತ್ಕೊಂಡು ಮಾತಾಡ್ತೀವಿ ನಿಮ್ಮ ಮುಂದೆ. ಮತ್ತೆ ಈಗ ಏನಾಗುತ್ತೆ, ಯಾಕೆ ಅಂದರೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅಂತ ಮಾತ್ರ ಮಹದೇವಪ್ಪನ ಹೇಳದ್ ನಾವು, ಬೇರೆ ಸಚಿವರಿಗೆ ಹೇಳಲ್ಲ ನಾವು. ಹಂಗೆ ನಮಗೆ ನೋಡಲ್ ಮಿನಿಸ್ಟ್ರಿ, ನೋಡಲ್ ಪರ್ಸನ್ ಈಸ್ ಎಚ್.ಸಿ. ಮಹದೇವಪ್ಪನವರು. ಅದಕ್ಕೆ ನಾವು ಹೇಳಿತ್ತು, ಎಚ್.ಸಿ. ಮಹದೇವಪ್ಪನವರು ಮಾದಿಗ ಸಮಾಜದ ನಂಬರ್ 1 ವೈರಿ ಅಂತ. ಈ ಕಾರಣಗಳಿಗೆ ನೀವು ಮಹದೇವಪ್ಪನವ್ರ ಬಗ್ಗೆ ನಾನೇನೋ ವಿರೋಧವಾಗಿ ಮಾತಾಡ್ರಂಥದ್ದೇ. ಒಳ ಮೀಸಲಾತಿಗಿಂತ ಹಿಂದೆ ಒಂದು ವಿಡಿಯೋ ತೋರಿಸ್ಬಿಡಿ ನೋಡೋಣ. ಒಂದು ವಿಡಿಯೋ ತೋರಿಸ್ಬಿಡಿ. ಎಚ್.ಸಿ. ಮಹದೇವಪ್ಪನವ್ರ ವಿರುದ್ಧ ನಾನು ಮಾತಾಡಿದ್ದೀನಿ ಅಂತ ಅಂದರೆ ಏನೋ ವೈಯಕ್ತಿಕ ದ್ವೇಷದಲ್ಲಿ ಮಾತಾಡ್ತಾನೆ ಅರುಣ್ ಕುಮಾರ್ ಅನ್ನೋದಕ್ಕೆ. ನೀವು ಒಂದು ವಿಡಿಯೋ ತೋರಿಸ್ಬಿಡಿ, ನಾನು ಒಪ್ತೀನಿ ನಿಮ್ಮ ಮಾತನ್ನ. ಸಬ್ಜೆಕ್ಟಲ್ಲಿ ಮಾತಾಡ್ತು ಅಂತಂದರೆ ನಾನು ಒಲೆ ಹೇಳ್ತಾ ಇದ್ದೀನಿ ಮದುವೆ. ಇದ್ಯಾವ ನ್ಯಾಯ ಇದು? ಸತ್ಯ ಮಾತಾಡೋದೇ ತಪ್ಪ? ಸತ್ಯ ಮಾತಾಡೋದೇ ತಪ್ಪ ಹೇಳಿ. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಒಂದು ಡೋಂಗಿವಾದ. ನಾವು ಸಾಮಾಜಿಕ ನ್ಯಾಯ ಪರ ಇದ್ದೀವಿ, ನಾವು ಅಹಿಂದ ಪರ ಇದ್ದೀವಿ. ಆದರೆ ಆ ಅಹಿಂದ ಒಳಗಡೆನೂ ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಯಾವ್ಯಾವ ಜಾತಿ ಯಾವ್ಯಾವ ಧರ್ಮ ವೋಟ್ ಕೊಡುತ್ತೆ ಅವರ ಪರ ಮಾತ್ರ ಹೊರತು ಬಡವರ ಪರ, ಪ್ರಾಮಾಣಿಕರ ಪರ, ಜೆನ್ಯೂನ್ ಸಿಟಿಸನ್ಸ್ ಪರ ಈ ಸರ್ಕಾರ ಇಲ್ಲ. ನಿಮಗೆ ಗೊತ್ತಿದೆ ಸ್ನೇಹಿತರೆ, ಇಷ್ಟು ಹೋರಾಟ ಮಾಡಿದ ಮೇಲೂ ಬೆಳಗಾವಿ ಸೆಷನ್ನಲ್ಲಿ ಬಿಲ್ಲನ್ನು ಪಾಸ್ ಮಾಡ್ತು. ಅದು ಹೆಂಗೆ ಪಾಸ್ ಮಾಡ್ತಾರೆ ನೋಡಿ. ನೀವು ಯಾರ್ಯಾರು ಇದನ್ನು ಗಮನಿಸಿದ್ದೀರ, ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲರೂ ಹೇಳಿದ್ದಾರೆ. BJP ಸದಸ್ಯರುಗಳು ಪ್ರಸ್ತಾವನೆ ಮಾಡಿದ್ದಾರೆ, JDS ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ. ಎಚ್.ಸಿ. ಮಹದೇವಪ್ಪನವರು ಎದ್ದು ನಿಂತ್ಕೊಂಡು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಅಂದರೆ ಏನು ಉತ್ತರ ಇಲ್ಲ, ಏನಿಲ್ಲ. ಹಿಂಗೆ ಸ್ಪೀಕರ್ ಕಡೆಗೆ ನೋಡ್ತಾರೆ, ಆ ಸ್ಪೀಕರು ಅದು ಅಂಗೀಕಾರ ಆಗಿದೆ 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 ಅಂತ ತಗೊಂಡು ಹೋಗ್ತಾ ಇರ್ತಾರೆ ಮುಂದಕ್ಕೆ. ನೀವು ಗಮನಿಸಿರೋರ್ಬೇಕಾದ್ರೆ ಆ ವಿಡಿಯೋನ ತೆಗೆದು ನೋಡಿ. ಉತ್ತರ ಕೊಡಿ ಅನ್ನೋಂಥ ಒಂದು ಜಟಿಲವಾದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು ಅಸೆಂಬ್ಲಿನಲ್ಲಿ. ಇವರು ಉತ್ತರ ಕೊಡದೆ ಸ್ಪೀಕರ್ ಕಡೆಗೆ ನೋಡ್ತಾರೆ, ಅವರು ಅನುಮೋದನೆ ಮಾಡ್ತಾರೆ, ಮುಂದಕ್ಕೆ ಕಳಿಸ್ತಾ ಇರ್ತಾರೆ. ಇದು ಇವರ ಸಾಮಾಜಿಕ ನ್ಯಾಯ. ನಮ್ಮ ಸಮಾಜ ಶಕ್ತಿಹೀನ ಸಮಾಜ, ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರೋಂಥ ಸಮಾಜ. ಹಾಗಾಗಿ ನಮಗೆ ಪ್ರತ್ಯೇಕವಾಗಿ ಕೊಡಿ ಅನ್ನೋಂಥದ್ದು 35 ವರ್ಷದ ಹೋರಾಟ. ಈಗ ಕೆಲವರು ಈ ಸಮಾಜ ಘಾತಕರು ಹೇಳ್ತಾರೆ, ನಿಮಗೂ ಕೊಟ್ಟವ್ರಲ್ಲ, ಅಲ್ಲಿ ತಗೊಳಕ್ಕೆ ನೀವು ತಗೊಳ್ಳಿ, ಅಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ ಅನ್ನೋಂಥದ್ದು. ಇವೆಲ್ಲ ಈ ಒಳ ಮರ್ಮಗಳು. ಇವರು ಮುಗ್ಧ ಮಾದಿಗ ಸಮಾಜನ ಇಲ್ಲಿವರೆಗೂ ಭಾಳ ಮೋಸ ಮಾಡ್ಕೊಂಡು ಬಂದಿದ್ರು. ಇನ್ನು ಬಿಡಲ್ಲ ನಾವು. ಇನ್ನು ನೋಡಿ, ಇದೆಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವಾಗೇನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ಗಳು ಬರ್ತಾವಲ್ಲ, ನಾವು ಇವ್ರಿಗೆ ಪಾಠ ಕಳಿಸ್ತೀವಿ. ಅದು ಒಂದು ವಿಚಾರ, ಏಕೆ ಹೇಳಿದ್ದು. ಎರಡನೇದು ನೋಡಿ, ರಿಸರ್ವೇಷನ್ ಇನ್ ಪ್ರಮೋಷನ್ಸ್. ಯಾವುದೇ ಸರ್ಕಾರದ ಆದೇಶ ತೆಗಿರಿ, ಇವತ್ತು ನೀವು ಪ್ರಮೋಷನ್ ಬಂದಂಥ ಸಂದರ್ಭದಲ್ಲಿ 50% ಬ್ಯಾಕ್ಲಾಗಿಂದ ಬರುತ್ತೆ, 50% ಇರೋರಿಗೆ ಪ್ರಮೋಷನಿಂದ ಬರುತ್ತೆ.
ಪ್ರಮೋಷನ್ ಪೋಸ್ಟ್ಗಳು ಯಾವೊಂದು 50 ಪೋಸ್ಟ್ ಕ್ರಿಯೇಟ್ ಆಯಿತು ಅಂದ್ಕೊಳ್ಳಿ ಪ್ರಮೋಷನ್ದು, 25 ಪೋಸ್ಟ್ಗಳು ಬ್ಯಾಕ್ಲಾಗ್ ಏನು ಉಳ್ಕೊಂಡಿತ್ತು ಅದನ್ನ ಜೋಡಿಸ್ಕೋಬೋದು ಹೊಸದು, ಅಥವಾ ಹೊಸ ನೇಮಕಾಂತಿಯಿಂದ 50% ಕೊಡ್ಬೋದು. ಇನ್ನೂ 50% ಕೆಲಸ ಮಾಡ್ತಿರೋರು ಪ್ರಮೋಷನ್ ಮಾಡಿ ಅವ್ರಿಗೆ 50% ಕೊಡಬೇಕು ಅಂತ. ಇದು ಕಾನೂನು, ನಾನು ಮಾತಾಡ್ತಾ ಇರೋಂಥದ್ದು, ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದಲ್ಲ. ಆದರೆ ಈ ಸರ್ಕಾರ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿನಲ್ಲಿ ಈ ಜಾರಿ ಮಾಡಿರೋದ್ರಲ್ಲಿ ಬಡ್ತಿ ಮೀಸಲಾತಿನಲ್ಲಿ ಒಳ ಮೀಸಲಾತಿ ಇಲ್ಲವಂತೆ.